ಹೇಮಾವತಿ ಲಿಂಕಿಂಗ್ ಎಕ್ಸ್‌ಪ್ರೆಸ್ ಕಾಮಗಾರಿಗೆ ವಿರೋಧಿಸಿ ನಿನ್ನೆ ರೈತರ ಪರ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು. ರೈತ ಹೋರಾಟಗಾರರ ಮೇಲೆ ಸರ್ಕಾರ ಎಫ್ಐಆರ್ ಅಸ್ತ್ರವನ್ನು ಹೂಡಿದೆ. ಸದ್ಯ ಹೋರಾಟಗಾರರ ಮೇಲೆ ಗುಬ್ಬಿ ಪೊಲೀಸರು 11 ಎಫ್ಐಆರ್ ದಾಖಲು ಮಾಡಿದ್ದಾರೆ. ಇನ್ನು ಘಟನೆ ವಿರುದ್ಧ ಇಬ್ಬರು ಸ್ವಾಮೀಜಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ನಿಯಮ ಉಲ್ಲಂಘನೆ ಹಿನ್ನೆಲೆ ಪ್ರಕರಣ ದಾಖಲಿಸಿ ತನಿಖೆಯನ್ನು ಆರಂಭಿಸಲಾಗಿದೆ. ಹೇಮಾವತಿ ಕೆನಾಲ್ ವಿರೋಧಿಸಿದ್ದ ಹೋರಾಟಗಾರರ ಮೇಲೆ ಕೇಸ್ ದಾಖಲಾಗಿರುವ ವಿಚಾರವಾಗಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಹೋರಾಟ ಮಾಡಿದವರ ಮೇಲೆ ಎಫ್ಐಆರ್ ಹಾಕುವುದು ಸಹಜ. ಸ್ವಾಮೀಜಿಗಳ ಮೇಲೂ ಎಫ್ಐಆರ್ ದಾಖಲು ಮಾಡಲು ಹುನ್ನಾರ ನಡೀತಾ ಇದೆ. ಇದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ನೇರವಾಗಿ ಸರ್ಕಾರವೇ ಹೊಣೆ. ರೈತರ ಕಿಚ್ಚು ಹೊರಹೊಮ್ಮಿದೆ. ಯಾವುದೇ ಕಾರಣಕ್ಕೂ ನಾವು ಈ ಕೆಲಸ ನಡೆಯೋಕೆ ಬಿಡಲ್ಲ. ಡಿಕೆ ಶಿವಕುಮಾರ್ ಅವರ ಅನುಕೂಲಕ್ಕೆ ತಕ್ಕಂತೆ ಟೆಕ್ನಿಕಲ್ ರಿಪೋರ್ಟ್ ಬರೆಸಿದ್ದಾರೆ. ತುಮಕೂರು ಜಿಲ್ಲೆಯ ಜನರಿಗೆ ಮೋಸ ಮಾಡಿ ರಾಮನಗರಕ್ಕೆ ನೀರು ಕೊಡಲು ಮುಂದಾಗಿದ್ದಾರೆ ಅಂತ ಆರೋಪಿಸಿದರು. ಇವರು ಬೇಕಾದಂತೆ ಫೋರ್ಸಲ್ಲಿ ಟೆಕ್ನಿಕಲ್ ರಿಪೋರ್ಟ್ನ ಬರೆಸಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಜನಗಳಿಗೆ, ತುಮಕೂರು ಜಿಲ್ಲೆ ಜನಗಳಿಗೆ ಮೋಸ ಮಾಡಿ ತಮ್ಮ ಕನಸಿನ ಕೂಸು ರಾಮನಗರದ ಎಕ್ಸ್‌ಪ್ರೆಸ್ ಕೆನಾಲ್ನ ಮಾಡೋಕ್ಕೆ ಮುಂದುವರೆದಿದೆ. ಹಿಂದೆ ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೊಟ್ಟಿದೆ. ಇದು ಅವೈಜ್ಞಾನಿಕ. ಇದು ಏನಾದರೂ ಎಕ್ಸ್‌ಪ್ರೆಸ್ ಕೆನಾಲ್ ಆದೇ ಆಗಿದರೆ ಮೂಲ ಪ್ರಾಜೆಕ್ಟು ಡಿಸ್ಟರ್ಬ್ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ನಿಜವಾಗ್ಲೂ ರೈತರ ಮಗ ಇದ್ದರೆ, ರೈತರ ಮೇಲೆ ಕಾಳಜಿ ಇದ್ದರೆ ಏನು ವೈಡ್ನಿಂಗ್ ಆಗಿರೋ ಕೆನಾಲಲ್ಲಿ ತಗೊಂಡೋಗಲಿ. ಈ ಎಕ್ಸ್‌ಪ್ರೆಸ್ ಕೆನಾಲ್ ಕಾಮಗಾರಿ ಕೈ ಬಿಡಬೇಕು. ಮತ್ತು ಮುಖ್ಯಮಂತ್ರಿಗಳಲ್ಲೂ ಮನವಿ, ನೀವು ಯಾರ್ದೋ ಒಬ್ಬರು ಕೈಗೊಂಬೆ ಆಗಬೇಡಿ. ಇವ್ರು ಹೇಮಾವತಿ ನಾಲೆ ಗಲಾಟೆ ವಿಚಾರವಾಗಿ ಪ್ರತಿಭಟನಾ ನಿರತ 11 ರೈತರ ಮೇಲೆ ಎಫ್ಐಆರ್ ದಾಖಲು ಮಾಡಿರುವ ವಿಚಾರದ ಬಗ್ಗೆ ಕಲಬುರಗಿಯಲ್ಲಿ ಮಾತನಾಡಿದ ಸಂಸದ ಸೋಮಣ್ಣ, ಜೂನ್ 5 ಮತ್ತು 6ರಂದು ನಾನು ತುಮಕೂರಿನಲ್ಲೇ ವಾಸ್ತವ್ಯ ಹೂಡುತ್ತೇನೆ. ಪರಮೇಶ್ವರ್ ಹೇಳಿದ್ದಾರೆ, ನಾನು ಯಾರಿಗೂ ಅನ್ಯಾಯವಾಗೋಕೆ ಬಿಡೋದಿಲ್ಲ ಅಂತ. ರೈತರ ಮೇಲೆ ಪೊಲೀಸರು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಯಾಕೆ ಹಠಕ್ಕೆ ಬೆದ್ದಿದ್ದಾರೋ ಗೊತ್ತಿಲ್ಲ. ರೈತರ ಮೇಲಿನ ಎಫ್ಐಆರ್ ವಾಪಸ್ ತೆಗೆಸೋ ಪ್ರಯತ್ನವನ್ನ ಮಾಡ್ತೀವಿ. ದೇವರಾಣೆ, ಸಿದ್ದರಾಮಯ್ಯ ಹಳಿ ತಪ್ಪಿದ ರೈಲಾಗಿದ್ದಾರೆ ಅಂತ ಕಿಡಿಕಾರಿದ್ರು. ಮೊನ್ನೆ ದಿನ ನಡೆದಂಥ ಕೈ ಘಟನೆಗಳು ನೆನೆಸ್ಕೊಂಡ್ರೆ ಇವ್ರೇನಪ್ಪ, ಇವ್ರಿಗೇನಾದ್ರು ಸ್ವಲ್ಪ ಆದ್ರೂ ದೂರದೃಷ್ಟಿ ಇದೆಯಾ? ಜನ ಅಂದರೆ ಇವ್ರು ಯಾವ ರೀತಿ ನಡೆಸ್ಕೋತಾರೆ? ಇದು ನನಗೆ ಭಾರಿ ನೋವನ್ನು ಉಂಟು ಮಾಡಿದೆ. ಈ ವಿಚಾರದಲ್ಲಿ ಏನು ಎಷ್ಟು ಜನಕ್ಕೆ ಎಫ್ಐಆರ್ ಮಾಡಿದಾರೋ, ಮಾತನಾಡಿದಾರೋ, ಮತ್ತೊಂದು ಮಾಡಿದಾರೋ ನನಗೂ ಕೂಡ ಮಾಹಿತಿ ಇದೆ. 6ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ನಾನು ತುಮಕೂರಲ್ಲೇ ಇರ್ತೀನಿ. ಇನ್ನೂ ಒಂದು ಪತ್ರ ಬರಿತೀನಿ. ಅಲ್ಲಲ್ಲ, ಅದಿರಲಿ, ಅದು ಮಾತಾಡ್ತೀನಿ. ರೈತರ ಮೇಲೆ ಎಫ್ಐಆರ್ ಹಾಕಿದ್ರೆ ವಾಪಸ್ ತೊಗೊಳೋದು ನೋಡಿದ್ರಲ್ಲ ಮೊನ್ನೆ ಯಾರ್ಯಾರ ಮೇಲೆ. ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ. ಇನ್ನು ಯೋಜನೆ ಕುರಿತಂತೆ ಮಾತನಾಡಿದ ಶಾಸಕ ರಂಗನಾಥ್, ಲಿಂಕ್ ಕೆನಾಲ್ ಯೋಜನೆ ಕುಣಿಗಲ್ ಮಾತ್ರ ಸೀಮಿತವಾದ ಯೋಜನೆ. ಈ ಜಿಲ್ಲೆಯವನಾಗಿ ನಾನು ಯೋಜನೆಯನ್ನ ಬೇರೆ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಬಿಡಲ್ಲ. ನನ್ನ ರೈತರ ಹಿತಾಸಕ್ತಿಗೆ ನಾನು ಪ್ರಾಣ ಕೊಡಲು ಸಿದ್ಧನಿದ್ದೇನೆ. ರಾಮನಗರಕ್ಕೆ ಯೋಜನೆ ವಿಸ್ತರಣೆ ಅನ್ನೋದು ಸುಳ್ಳು ಅಂತ ಸ್ಪಷ್ಟನೆ ಕೊಟ್ಟರು. ಇನ್ನು ಗುಬ್ಬಿ ಶಾಸಕ ಶ್ರೀನಿವಾಸ್ ಕೂಡ ಮಾತನಾಡಿದ್ರು. ಮಾಗಡಿ ರಾಮನಗರಕ್ಕೆ ನೀರು ಬಿಡಬಾರದು. ರೈತರ ಪ್ರತಿಭಟನೆಗೆ ನನ್ನ ಸಹಮತ ಇದೆ. ನನ್ನ ಡಿಸಿಎಂ ಭೇಟಿಯಾಗಿ ಸಂಜೆವರೆಗೂ ಕಾದೆ. ನನಗೆ ಆರೋಗ್ಯ ಸರಿ ಇರದ ಕಾರಣ ವಾಪಸ್ ಬಂದೆ. ಇವತ್ತು ಸಂಜೆ ಡಿಸಿಎಂ ಭೇಟಿಗೆ ಹೋಗ್ತಾ ಇದ್ದೇನೆ. ಹಠದಿಂದ ನೀರು ತೆಗೆದುಕೊಂಡು ಹೋಗುವ ಉದ್ದೇಶ ಇದೆ. ಎಲ್ಲರಿಗೂ ತೊಂದರೆ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು. ಹೇಮಾವತಿ ನಾಲೆ ಗಲಾಟೆ ಬಗ್ಗೆ ಮಾತನಾಡಿದ ಬಿಜೆಪಿಯ ನಾಯಕ ರವಿಕುಮಾರ್, ಹೇಮಾವತಿ ನಾಲೆ ಸಂಬಂಧ ಪಕ್ಷಭೇದ ಪ್ರತಿಭಟನೆ ಆಗ್ತಿದೆ. ಸರ್ಕಾರದ ಹಠಮಾರಿತನದಿಂದ ರಾಮನಗರ ಕಡೆ ಒಯ್ಯುವ ಕೆಲಸ ಆಗ್ತಾ ಇದೆ. ಇದು ಅವೈಜ್ಞಾನಿಕ ಯೋಜನೆ. ಪರಮೇಶ್ವರ್ ಎಲ್ಲ ಜನಪ್ರತಿನಿಧಿಗಳ ಜೊತೆ ಸಭೆ ಮಾಡಬೇಕು. ಸ್ವಾಮೀಜಿಗಳ ಮೇಲೂ ಎಫ್ಐಆರ್ ಹಾಕುವ ಕೆಟ್ಟ ಸಂಪ್ರದಾಯ ಬಂದಿದೆ. ಸರ್ಕಾರಕ್ಕೆ ಬುದ್ಧಿ ಭ್ರಮಣೆ ಆಗಿದೆಯಾ? ಹಾಕಿರುವ ಕೇಸ್ಗಳನ್ನು ಕೂಡಲೇ ಸರ್ಕಾರ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲೆಗೆ, ತುಮಕೂರು ಜನರ ಕುಡಿಯೋ ನೀರಿಗೆ, ರೈತರ ಜಮೀನಿಗೆ, ರೈತರ ಬದುಕಿಗೆ ನೀರು ಸಾಕಾಗಲ್ಲ. ಆದರೆ ಸರ್ಕಾರ ಹಠಮಾರಿತನದ ಧೋರಣೆಯಿಂದ ಮಾಗಡಿಗೆ ತೆಗೆದುಕೊಂಡು ಹೋಗಬೇಕು, ರಾಮನಗರ ಜಿಲ್ಲೆಗೆ ತೆಗೆದುಕೊಂಡು ಹೋಗಲೇಬೇಕು ಅನ್ನುವಂಥ ಹಠಮಾರಿತನದ ಧೋರಣೆಯಿಂದ ಭಾಳ ಅವೈಜ್ಞಾನಿಕವಾಗಿ ಹೇಮಾವತಿ ನಾಲೆಯ ನೀರನ್ನು ರಾಮನಗರ ಜಿಲ್ಲೆಗೆ ತಿರುಗಿಸ್ತಾ ಇದ್ದಾರೆ. ಇದು ಅನ್ಸೈಂಟಿಫಿಕ್, ಅವೈಜ್ಞಾನಿಕ. ಇದೊಂದು ರೈತ ವಿರೋಧಿ ಮತ್ತು ಕೃಷಿ ವಿರೋಧಿ, ಕುಡಿಯುವ ನೀರಿನ ಕಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ.
ಹೇಮಾವತಿ ನೀರಿನ ಗಲಾಟೆ ವಿಚಾರದ ಬಗ್ಗೆ ರಾಮನಗರದ ಮಾಗಡಿಯಲ್ಲಿ ಮಾತನಾಡಿದ ಶಾಸಕ ಬಾಲಕೃಷ್ಣ, ಅಣ್ಣ ತಮ್ಮಂದಿರಂತೆ ನಾವು ಬಾಳಬೇಕು, ಆದರೆ ಎಲ್ಲದಕ್ಕೂ ಕಿತ್ತಾಡುವುದು ಸರಿಯಲ್ಲ. ಅಲ್ಲಿನ ರೈತರು ನಮ್ಮ ಮಾಗಡಿಯಲ್ಲಿ ಹಾಲು ಹಾಕ್ತಾರೆ, ನಾವು ಅವರನ್ನ ಮುಂದೆ ತಡೆಯುತ್ತೇವೆ. ಕುಣಿಗಲ್ ರೈತರು ಕುದೂರಿನಲ್ಲಿ ಹಾಲು ಹಾಕ್ತಾರೆ, ನಮಗೆ ಹಾಲು ಬೇಡ. ಅವರು ಬೆಂಗಳೂರಲ್ಲಿ ತರಕಾರಿ ಮಾರ್ತಾರೆ, ಅವರು ಬೆಂಗಳೂರಿಗೂ ಬರೋದು ಬೇಡ. ಸುರೇಶ್ ಗೌಡ, ತುರುಬೇಕೆರೆ ಕೃಷ್ಣಪ್ಪನಿಗೆ ಏನ್ ಮಾಡಬೇಕು ಮಾಡ್ತೇವೆ, ನಮಗೆ ಹೇಮಾವತಿ ನೀರು ಕೊಡ್ಲಿಲ್ಲ ಅಂದ್ರೆ ಮುಂದೆ ಏನ್ ಮಾಡಬೇಕು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹಾಲು ನಮಗ್ ಬರ್ತಾ ಇದೆ ಕುದೂರ್ಗೆ, ತುಮಕೂರಿನ ಡೈರಿಯಿಂದ ಹಾಲು ನಮ್ ಕುದೂರ್ಗೆ ಬರ್ತಾ ಇದೆ, ಅದನ್ನ ನಿಲ್ಲಿಸ್ತೀವಿ. ಅವ್ರು ತರಕಾರಿ ತಂದು ಮಾರಂಗಿಲ್ಲ ಬೆಂಗಳೂರಿಗೆ, ಅದಕ್ಕೆ ನಾವು ಹೋರಾಟ ಮಾಡ್ತೀವಿ. ಒಬ್ರಿಗೊಬ್ರಿಗೆ ವೈರತ್ವ ಬೆಳೆಸ್ಕೊಳ್ಳೋದು ಬೇಡ, ಅಣ್ಣ ತಮ್ಮಂದಿರಂಗೆ ಬದುಕೋಣ ಅಂತ ಹೇಳಿ ನಾವು ಅವ್ರಲ್ಲಿ ಮನವಿ ಮಾಡ್ತಾ ಇದೀವಿ. ನಮಗೆ ಕೊಟ್ಟಿರ್ತಕ್ಕಂಥ ನೀರನ್ನ ಕೊಡಿ, ನಮ್ಗೆ ಅಲಾಟ್ ಮಾಡಿರ್ತಕ್ಕಂಥ ನೀರನ್ನ ಕೊಡಿ, ನಿಮ್ ನೀರ್ ಬೇಡ. ಈಗ ಕಂಟ್ರೋಲ್ ನಮ್ಮ ಹತ್ರ ಇರ್ತದ, ಅದು ತುಮಕೂರಿನಲ್ಲೇ ಇರ್ತದಲ್ವಾ, ಅವ್ರು ಕಂಟ್ರೋಲ್ ಮಾಡ್ಕೊಳ್ಳಿ. ಅವ್ರೊಬ್ಬರೇ ಬದುಕಬೇಕು ಈ ದೇಶದಲ್ಲಿ, ಇನ್ಯಾರು ಬದುಕಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೂಡ ಪ್ರತ್ಯುತ್ತರವನ್ನು ಕೊಡ್ಲಿಕ್ಕೆ ನಾವು ತಯಾರಿದ್ದೇವೆ. ಸುರೇಶ್ ಗೌಡರು ಬೆಂಗಳೂರಲ್ಲಿ ಓಡಾಡಲ್ವಾ, ಬೆಂಗಳೂರಿಗೆ ಬರಲ್ವಾ? ನಾವು ಅವರು ಹೇಮಾವತಿಗೆ ಕೊಡದೆ ಹೋದ್ರೆ, ಹೇಮಾವತಿ ನೀರ್ಗೆ ನಮ್ಮನ್ನ ಕೊಡದೆ ಹೋದ್ರೆ ನಾವು ಬೆಂಗಳೂರಿನಲ್ಲಿ ಅವ್ರಿಗೆ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಸುರೇಶ್ ಗೌಡ್ರಿಗೂ ಮಾಡ್ತೀವಿ, ತುರುವೇಕೆರೆ ಕೃಷ್ಣಪ್ಪನಿಗೂ ಮಾಡ್ತೀವಿ, ಎಲ್ರಿಗೂ ಮಾಡ್ತೀವಿ. ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದೀವಿ. ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಕರಾವಳಿ ಹಿಂದುತ್ವದ ಪ್ರಯೋಗಾಲಯ ಆಗಿದೆ, ಇದಕ್ಕೆ ಕಡಿವಾಣ ಹಾಕಲೇಬೇಕು. ಅಲ್ಲಿನ ಯುವಕರಿಗೆ ಉದ್ಯೋಗ ಸಿಗೋದು ಬೇಡವಾ? ಇಲ್ಲಿ ಕಾಂಗ್ರೆಸ್ ಪ್ರಚೋದನೆ ಮಾಡ್ತಿಲ್ಲ, ಬಿಜೆಪಿಗರೇ ಸುಳ್ಳು ಸುದ್ದಿ ಹರಡಿ ಪ್ರಚೋದನೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಅವರು ಹೇಳಿದ್ದಾರೆ, ದ್ವೇಷ ಭಾಷಣ ಇರ್ಬೋದು ಅಥವಾ ಸುಳ್ಳು ಸುದ್ದಿಗಳ ಬಗ್ಗೆ ಕಾನೂನನ್ನು ತರಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಮಾಡ್ತೀವಿ. ಇವ್ರು ಯಾರು ಕೂಡ ಇವ್ರ ಮಕ್ಕಳಿಗೆ ಶಾಲ್ ಹಚ್ಕೊಂಡು ಧರ್ಮ ರಕ್ಷಣೆ ಗೋ ರಕ್ಷಣೆ ಕಳಿಸ್ತಾ ಇಲ್ಲ, ಬಡವ್ರ ಮಕ್ಕಳಿಗೆ ಕಳಿಸ್ತಾ ಇರೋದು ಇವರು. ಅದಕ್ಕೆ ಕಡಿವಾಣ ಹಾಕೋದು ಬೇಡವಾ? ನಮ್ಮ ಬಡವರ ಮಕ್ಕಳಿಗೆ ಏನು ಉದ್ಯೋಗ ಸಿಗೋದು ಬೇಡವಾ? ಕಳೆದ 20 ವರ್ಷದಿಂದ ನಿಮ್ಮ ಈ ಹುಬ್ಳಿ, ಧಾರವಾಡ, ಬೆಳಗಾವಿ ಬೆಲ್ಟು, ನಿಮ್ಮ ಕರಾವಳಿ ಬೆಲ್ಟು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ನಿಮ್ಮ ಮಲೆನಾಡು ಪ್ರದೇಶ ಇವೆಲ್ಲನೂ ಕೂಡ RSSನ ಪ್ರಯೋಗಾಲಯ ಆಗಿಬಿಟ್ಟಿವೆ. ಲ್ಯಾಬೊರೇಟರೀಸ್ ಆಫ್ ಹೇಟ್ ಆಗಿದೆ ಈಗಾಗಲೇ. ಆರೋಗ್ಯ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಗಳೂರು ಪ್ರವಾಸ ಮುಗಿಸಿ ಬೆಂಗಳೂರಿಗೆ ವಾಪಸ್ಸಾದರು. ಇನ್ನು ಜಿಲ್ಲೆಯಲ್ಲಿ ನಡೆದ ಬೆಳವಣಿಗೆಗಳ ಕುರಿತು ಮಾತನಾಡಿದ ದಿನೇಶ್ ಗುಂಡೂರಾವ್, ನಿನ್ನೆ ಮೊನ್ನೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವೆಡೆ ಭೇಟಿ ನೀಡಿದೆ, ಅನೇಕ ಬದಲಾವಣೆಗಳನ್ನು ಮಾಡಿದ್ದೇವೆ, ಸಾಕಷ್ಟು ಕಾನೂನು ಕ್ರಮ ಕೈಗೊಂಡಿದ್ದೇವೆ. ನಿನ್ನೆ ಸಿಎಂ ಕೂಡ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೌಹಾರ್ದ ವಾತಾವರಣ ನಿರ್ಮಾಣಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಜನ ಶಾಂತಿ ಸುವ್ಯವಸ್ಥೆ ಬಯಸ್ತಾ ಇದ್ದಾರೆ. ಮೃತ ರೆಹಮಾನ್ ನಿವಾಸಕ್ಕೂ ಹೋಗಿದ್ದೆ, ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದೇನೆ. ಸ್ಥಳೀಯರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, ಪಕ್ಷಭೇದ ಮರೆತು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದರು. ಮಂಗಳೂರಿನಲ್ಲಿ ಕೋಮು ಸಂಘರ್ಷ ವಿಚಾರವಾಗಿ ಮಾತನಾಡಿದ ಕೇಂದ್ರ ಸಚಿವ ವಿ ಸೋಮಣ್ಣ, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಕೈಲಾಗದವರು ಮೈ ಪರ್ಚಿಕೊಂಡ್ರಂತೆ, ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸೋದು ಬಹಳ ಸುಲಭ. ನಮ್ಮ ಕಾಲದಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಂದಾಗಿರ್ಲಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಕೇವಲ ಹಿಂದೂ ಹಾಗೂ ಮುಸ್ಲಿಮರು ಮಾತ್ರವಲ್ಲ, ಕ್ರಿಶ್ಚಿಯನ್ನರು ಇದ್ದಾರೆ, ಬೇರೆ ಧರ್ಮದವರು ಇದ್ದಾರೆ. ಬಿಜೆಪಿ ಸರ್ಕಾರ ನಡೆದುಕೊಂಡಂತೆ ನಡೆದುಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರಿಗೆ ಸೋಮಣ್ಣ ಸಲಹೆ ಕೊಟ್ಟಿದ್ದು. ಕಳ್ಳರು, ಸುಲಿಗೆಕೋರರನ್ನ ಹದ್ದು ಬಸ್ತಿನಲ್ಲಿಡಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಕಲಬುರಗಿ ಜಿಲ್ಲಾಧಿಕಾರಿ ಪಾಕ್ನಿಂದ ಬಂದಿದ್ದಾರೆ ಎಂಬ ರವಿಕುಮಾರ್ ಹೇಳಿಕೆ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕ ರವಿಕುಮಾರ್ಗೆ 2ನೇ ನೋಟಿಸ್ ಜಾರಿ ಮಾಡಲಾಗಿದೆ. ನಾಳೆ ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಸುಬೇದಾರ್ ಮುಂದೆ ಹಾಜರಾಗುವಂತೆ ನೋಟಿಸ್ ಕೊಡಲಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿದ ರವಿಕುಮಾರ್, ನಾಳೆ ಕಲಬುರಗಿ ಕೋರ್ಟ್ನಲ್ಲಿ ಕೇಸ್ ಇದೆ, ನಾನು ಹಾಜರಾಗ್ತೇನೆ. ನಾನು ಉದ್ದೇಶಪೂರ್ವಕವಾಗಿ ಕಲಬುರಗಿ ಡಿಸಿ ಬಗ್ಗೆ ಆ ಹೇಳಿಕೆ ಕೊಟ್ಟಿಲ್ಲ, ಡಿಸಿ ಬಗ್ಗೆ ನಾನು ಮಾತಾಡಿದ ಹೇಳಿಕೆಗೆ ಕ್ಷಮೆ ಕೇಳಿದ್ದೇನೆ ಅಂತ ಹೇಳಿದರು. ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, DC ಅವರ ಬಗ್ಗೆ ನಾನು ಆಡಿರ್ತಕ್ಕಂಥದ್ರ ಬಗ್ಗೆ ನಾನು ಈಗ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಆದ್ರೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದಾರಲ್ಲ, ಆ ವಿಷಯನ ನಾನು ಖಂಡಿತ ಚಾಲೆಂಜ್ ಮಾಡ್ತೀನಿ, ಕ್ಷಮೆ ಕೇಳಿದ್ದೀನಿ. ನಾನು ಈಗಲೂ ಹೇಳ್ತಾ ಇದ್ದೀನಲ್ಲ, DC ಅವರ ಬಗ್ಗೆ ನಾನು ಆಡಿರ್ತಕ್ಕಂಥದ್ರ ಬಗ್ಗೆ ನಾನು ಈಗ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಆದ್ರೆ ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದಾರಲ್ಲ, ಆ ವಿಷಯನ ನಾನು ಖಂಡಿತ ಚಾಲೆಂಜ್ ಮಾಡ್ತೀನಿ, ಕ್ಷಮೆ ಕೇಳಿ. ಆಪರೇಷನ್ ಸಿಂಧೂರ್ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಜಕೀಯ ಭಾಷಣ ಬಿಟ್ಟು ದೇಶದ ವಿಚಾರದಲ್ಲಿ ಒಗ್ಗಟ್ಟಿರಬೇಕು, ಭದ್ರತೆ ವಿಚಾರದಲ್ಲಿ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ವಿದೇಶಿ ನಿಯೋಗಗಳ ವರದಿಗೂ ಮುನ್ನ ರಾಜಕೀಯ ಬೇಡ, ರಾಜಕೀಯ ಭಾಷಣ ಮಾಡೋದು ಬಿಟ್ಟು ಕೆಲಸವನ್ನ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ರಿಯಾಕ್ಷನ್ ನೀಡಿರುವಂತದ್ದು. ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಬೇಕು ಮತ್ತು ಮೋದಿಯವ್ರನ್ನು ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು
ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ. ನಮ್ಮ ಆರ್ಮಿಯಿಂದ ಇಡೀ ದೇಶ ಇದೆ ಮತ್ತು ಆರ್ಮಿದವರು ಏನು ಕೆಲಸ ಮಾಡ್ತಾರೋ ಅದಕ್ಕೆಲ್ಲ ನಮ್ಮ ಫುಲ್ ಸಪೋರ್ಟ್ ಇದೆ. ಮೋದಿಯವರು ತಮ್ಮ ಸ್ವಯಂ ಒಂದು ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು, ಅದರಲ್ಲಿ ಇದನ್ನು ಉಪಯೋಗ ಮಾಡೋದು ಸರಿಯಲ್ಲ. ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಏನೇ ಆ್ಯಕ್ಷನ್ ತಗೊಂಡ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ. ಆದರೆ ಭಯೋತ್ಪಾದನೆ ಏನಿದೆ ಅದನ್ನು ತಾವು ಬೇರ್ ಸಮೇತ ಕಿತ್ತು ಬಿಸಾಕಬೇಕು ಅಂತ ನಮ್ಮದೆಲ್ಲ ಬೆಂಬಲ ಇತ್ತು. ಅದ್ರ ತಕ್ಕಂಗೆ ನಮ್ಮ ಸೇನೆದವರು ಕೂಡ ಕೆಲಸ ಮಾಡಿದರು. ಆದರೆ ಏಕಾಏಕಿ ಸೀಸ್ ಫೈರ್ ಅನೌನ್ಸ್ ಮಾಡಿದ್ದು ಮೋದಿಯವರಲ್ಲ, ಟ್ರಂಪ್ ಅವರು. ನಾವು ಕೇಳ್ತಾ ಇರೋದು ನಮ್ಮ ವಿದೇಶಾಂಗ ನೀತಿ ಇರ್ಬೋದು ಅಥವಾ ನಮ್ಮ ಯುದ್ಧ ಏನಿದೆ ಭಯೋತ್ಪಾದನೆ ವಿರುದ್ಧ, ಅದರ ನಿರ್ಣಯ ಅಮೇರಿಕನ್ ಪ್ರೆಸಿಡೆಂಟ್ ತಗೋತಾರಾ, ಏನು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ತಗೋಬೇಕಾ? ಕಮಲ್ ಹಾಸನ್ ಕನ್ನಡ ಹೇಳಿಕೆ ಖಂಡಿಸಿ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳಿಂದ ಪ್ರತಿಭಟಿಸಲಾಯಿತು. ಕಮಲ್ ಹಾಸನ್ ಭಾವಚಿತ್ರಕ್ಕೆ ಪೊರಕೆಯಿಂದ ಹೊಡೆದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಕರ್ನಾಟಕದಲ್ಲಿ ಯಾವುದೇ ಕಾರಣಕ್ಕೂ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಆಗಬಾರದು, ರಾಜ್ಯಕ್ಕೆ ಕಮಲ್ ಹಾಸನ್ ಕಾಲಿಡೋದಕ್ಕೆ ಬಿಡೋದಿಲ್ಲ, ತಕ್ಷಣವೇ ಕ್ಷಮೆ ಕೇಳಬೇಕು, ಇಲ್ಲದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೋರಾಟಗಾರರು ಎಚ್ಚರಿಸಿದ್ದಾರೆ. ಇದನ್ನ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಕ್ಷಮೆ ಕೇಳಿ ಅಂತ ಹೇಳ್ತಿದ್ರು ಸಹ ಕಮಲ್ ಹಾಸನ್ ಅವರು ಬುದ್ಧ ತಡವನ್ನ ತೋರಿ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ, ಕ್ಷಮೆಯನ್ನ ಕೇಳಲಿಲ್ಲ. ಅವರ ಚಿತ್ರಗಳು ಯಾವುದೇ ಕಾರಣಕ್ಕೂ ನಟ ಕಮಲ್ ಹಾಸನ್ ವಿರುದ್ಧ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ್ದು ವಾಟಾಳ್ ನಾಗರಾಜ್ಗೆ ಕನ್ನಡ ಪರ ಸಂಘಟನೆಗಳು ಸಾಥ್ ಕೊಟ್ಟಿವೆ. ಕಮಲ್ ಹಾಸನ್ ಪ್ರತಿಕೃತಿ ಧರಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಕಮಲ್ ಹಾಸನ್ ಕನ್ನಡ ವಿರೋಧಿ ಹೇಳಿಕೆ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲಿ ಮಾತನಾಡಿದ ಶಾಸಕ ಆರಗ ಜ್ಞಾನೇಂದ್ರ, ಕಮಲ್ ಹಾಸನ್ ನಟ ಅನ್ನೋದಕ್ಕಿಂತ ಓರ್ವ ರಾಜಕಾರಣಿ. ಆ ಮನುಷ್ಯನಿಗೆ ತಮಿಳು ಓಟ್ ಬೇಕು, ಅದಕ್ಕಾಗಿ ಆತ ಹಾಗೆ ಮಾತಾಡಿದ್ದಾನೆ. ಓಟ್ ಬೇಕು ಅಂತ ತನ್ನ ಭಾಷೆ ಬಗ್ಗೆ ಪ್ರೇಮ ವ್ಯಕ್ತಪಡಿಸಲು ಅಧಿಕಾರ ಇದೆ, ಆದರೆ ಇನ್ನೊಂದು ಭಾಷೆಯನ್ನ ಹೀಗಳೆಯುವ ಅಧಿಕಾರ ಆತನಿಗಿಲ್ಲ. ಹೀಗಾಗಿ ಕಮಲ್ ಹಾಸನ್ ಕ್ಷಮೆ ಕೇಳೋದು ಒಳ್ಳೆಯದು ಅಂತ ಹೇಳಿದ. ಹಾಸನ್ನು ನಟ ಅನ್ನೋದಕ್ಕಿಂತ ರಾಜಕಾರಣಿ. ಆ ಮನುಷ್ಯನಿಗೆ ತಮಿಳು ಓಟ್ ಬೇಕು, ಅದಕ್ಕಾಗಿ ಆತ ಮಾತಾಡಿದ್ದಾನೆ. ಆದರೆ ತನಗೆ ಓಟ್ ಬೇಕು ಅಂತೇಳಿ ತನ್ನ ಭಾಷೆಯ ಬಗ್ಗೆ ಪ್ರೇಮವನ್ನು ವ್ಯಕ್ತಪಡಿಸಲಿಕ್ಕೆ ಎಲ್ಲ ರೀತಿಯ ಅಧಿಕಾರ ಅವನಿಗಿದೆ. ಆದರೆ ಇನ್ನೊಂದು ಭಾಷೆಯನ್ನು ಹೀಗಳೆಯುವಂಥ ಅಧಿಕಾರ ಆತನಿಗಿಲ್ಲ. ಕ್ಷಮೆ ಕೇಳುವಂಥದ್ದು ಒಳ್ಳೆಯದು. ಆತ ಕನ್ನಡದ ಬಗ್ಗೆ ಕಮಲ್ ಮಾತನಾಡಿದ್ರು. ಅದೇ ವೇದಿಕೆಯಲ್ಲಿದ್ದ ಶಿವಣ್ಣ ಯಾಕೆ ಸುಮ್ಮನಿದ್ರು ಅನ್ನೋ ಪ್ರಶ್ನೆ ಎದ್ದಿತ್ತು. ಈಗ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ಶಿವಣ್ಣ, ಕಮಲ್ ಹಾಸನ್ ಮಾತನ್ನ ಸಮರ್ಥಿಸಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಸಿಂಪಲ್ ಪಾಯಿಂಟ್ ಹೇಳ್ತೀನಿ ನಿಮಗೆ, ಅವತ್ತು ಬಂದಿದ್ರು ಅವರು, ಅವತ್ತೇ ಕೇಳ್ಬೋದಾಗಿತ್ತು, ಎಲ್ಲ ಸಾಲ್ವ್ ಆಗೋದು. ಇಷ್ಟು ಮ್ಯಾಟ್ರ್ ಬಂದು ಆಮೇಲೆ ನನ್ನ when I went to the function, I did not know what was going on, what was hearing. ಒಂದು ಹೇಳ, ನಮ್ಮ ತಂದೆ ಗೊತ್ತು ನಾ ಯಾರು ಅಂತ. ಓಕೆ, ಆತ್ಮ ಅನ್ನೋದೊಂದು ಇದ್ದೇ ಇದೆ. ಕರ್ನಾಟಕ ಜನತೆ ಗೊತ್ತು, ನಾರ್ಮಲ್ ಪೀಪಲ್ಸ್ ಗೊತ್ತು ನಾನು ಏನು ಅಂತ. ಅವ್ರು ಆನ್ಸರ್ ಮಾಡ್ತಾರೆ. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಅಂತ ನಟಿ ರಚಿತಾ ರಾಮ್ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಎಲ್ಲರೂ ತಮ್ಮ ಮಾತೃಭಾಷೆಯನ್ನ ಮರಿಬಾರದು. ಅವರ ಮಾತಿನಿಂದ ಕನ್ನಡಿಗರಿಗೆ ನೋವಾಗಿದೆ. ನಮ್ಮ ಭಾಷೆ ಬಗ್ಗೆ ಮಾತನಾಡಿದ್ರೆ ನಾವು ಯಾಕೆ ಸುಮ್ಮನಿರಬೇಕು? ಕಮಲ್ ಹಾಸನ್ ಕ್ಷಮೆ ಕೇಳಬೇಕು. ಚಿತ್ರ ಬ್ಯಾನ್ ಬಗ್ಗೆ ದೊಡ್ಡವರು ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಅವರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನನ್ನ ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಲೇಬೇಕಾಗತ್ತಲ್ವಾ? ಅಷ್ಟೇ.
ಬೆಂಗಳೂರಲ್ಲಿ ಹಾಡ ಹಗಲೇ ಬಿಎಂಟಿಸಿ ಚಾಲಕ ದರ್ಪ ಮೆರೆದಿದ್ದಾನೆ. ಯುವತಿ ಮೇಲೆ ಬಸ್ ಹತ್ತಿಸಲು ಚಾಲಕ ಮುಂದಾಗಿದ್ದಾನೆ. ಜಗಜೀವನ್ ರಾಮ್ ನಗರ ಟು ನಾಗವಾರಕ್ಕೆ ಹೋಗ್ತಾ ಇದ್ದ ಬಸ್ ಚಾಲಕ ಹಾಗೂ ಕಾರ್ನಲ್ಲಿ ಹೋಗ್ತಾ ಇದ್ದ ಯುವತಿ ಜೊತೆ ಜಗಳ ಆಗಿದೆ. ಈ ವೇಳೆ ಕಾರ್ನಿಂದ ಇಳಿದ ಯುವತಿ ಬಸ್ ಚಾಲಕನನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಚಾಲಕ ಏಕಾಏಕಿ ಯುವತಿ ಮೇಲೇನೆ ಬಸ್ ಹರಿಸೋದಕ್ಕೆ ಮುಂದಾಗಿದ್ದಾನೆ. ಈ ವೇಳೆ ಯುವತಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾಳೆ. ಈ ಘಟನೆಯ ದೃಶ್ಯ ಕಾರಿನ ಡ್ಯಾಶ್ ಬೋರ್ಡ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಯುವತಿ ಮೇಲೆ ಬಸ್ ಹತ್ತಿಸಲು ಪ್ರಯತ್ನ ಪಟ್ಟ ಚಾಲಕ ಪ್ರಶಾಂತ್ನನ್ನ ಅಮಾನತು ಮಾಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಘಟನೆ ಬಗ್ಗೆ ಚಾಲಕ ಪ್ರಶಾಂತ್ ಮಾತನಾಡಿದ್ದು, ಹಡ್ಸನ್ ಸಿಗ್ನಲ್ನಲ್ಲಿ ಟ್ಯಾಂಕರ್ ಹಾಗೂ ಬಿಎಂಟಿಸಿ ಬಸ್ ಮುಂದೆ ಲೇಡಿ ಕಾರು ಓಡಿಸ್ಕೊಂಡು ಬಂದ್ರು. ಈ ವೇಳೆ ಲೇಡಿಗೆ ಟ್ಯಾಂಕರ್ ಡ್ರೈವರ್ ಬೈದ್ರು. ಈ ಗಲಾಟೆಯಿಂದಾಗಿ ಒಂದು ಸಿಗ್ನಲ್ ಹೋಯಿತು ಅಂತ ನಾನು ಬೈದೆ. ಅದನ್ನೇ ಇಟ್ಕೊಂಡು ಬಸ್ ಹೋಗೋದಕ್ಕೂ ಬಿಡದೆ ಲೇಡಿ ಗಲಾಟೆ ಮಾಡಿದ್ರು. ಆದರೆ ನಾನು ಆ ಲೇಡಿ ಮೇಲೆ ಬಸ್ ಹತ್ತಿಸೋದಕ್ಕೆ ಯತ್ನಿಸಿಲ್ಲ ಅಂತ ಚಾಲಕ ಪ್ರಶಾಂತ್ ಹೇಳಿದ್ದಾನೆ. ಓವರ್ಟೇಕ್ ಮಾಡಿ ಹಡ್ಸನ್ ಸರ್ಕಲ್ ಅಲ್ಲಿ ಒಂದು ಆ ಕಡೆ ಲಾರಿ ನಿಂತಿತ್ತು, ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ನಾನಿದ್ದೆ. ಮಧ್ಯದಲ್ಲಿ ಕಾರನ್ನ ನುಗ್ಸ್ಕೊಂಡು ಬಂದು ಲಾರಿಯವ್ರ ಜೊತೆಗೆ ಜಗಳ ಮಾಡ್ತಾ ಇದ್ರು ಮೇಡಮ್. ಅಷ್ಟೇ ಜಗಳ ಮಾಡ್ತಾ ಇದ್ರು. ಮುಂದೆ ಬಂದು ಸಿಗ್ನಲ್ ಪಾಸ್ ಆದ್ಮೇಲೆ ಸಿಗ್ನಲ್ ಬಿದ್ದೋಯ್ತು. ಸಿಗ್ನಲ್ ಪಾಸ್ ಆದ್ಮೇಲೆ ನಾನು ಇದು ಯಾವುದು ಕಾರ್ಪೊರೇಷನ್ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಜನ ಪಿಕಪ್ ಮಾಡ್ತಾ ಇರ್ಬೇಕಾದ್ರೆ ಅವರು ನನಗೆ ಬೈದ್ಬಿಟ್ಟು ಹೋದ್ರು. ನಾನು ಅದು ಯಾಕೆ ಬೈತೀರಾ, ಏನಾಗಿದೆ ಅಂತ ನಾನು ಬರೀ ಆಕ್ಷನ್ ಮಾಡಿದ್ರು ಅಷ್ಟೇ. ಲೆಫ್ಟ್ ಸೈಡಿಂದ ಶಿವಮೊಗ್ಗದ ಹುಲಿಕಲ್ ಘಾಟ್ ಮಾರ್ಗದಲ್ಲಿ ಭಾರೀ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ. ಒಂದು ವಾರದಿಂದ ಮಳೆಯಾಗ್ತಿರುವ ಹಿನ್ನೆಲೆಯಲ್ಲಿ ಮಣ್ಣು ಸಡಿಲಗೊಂಡು ಕುಸಿತವಾಗಿರುವಂಥದ್ದು. ಅಲ್ಲದೆ ಮಣ್ಣು ಕುಸಿತದಿಂದ ಹೇರ್ ಪಿನ್ ತಿರುವಿನ ಕಾಂಕ್ರೀಟ್ ರಸ್ತೆಯ ಕೆಳಭಾಗದಲ್ಲಿ ಕಾಂಕ್ರೀಟ್ ಸೇರಿದಂತೆ ಒಳಭಾಗದಲ್ಲಿ 3 ಅಡಿಗಳಷ್ಟು ಕೊರೆತ ಉಂಟಾಗಿದೆ. ಹೀಗಾಗಿ ಸಂಚಾರ ವ್ಯತ್ಯಯಗೊಂಡಿದೆ. ಕಳೆದ 5-6 ವರ್ಷಗಳಿಂದ ಘಾಟ್ ರಸ್ತೆ ಕಾಮಗಾರಿ ಆಗ್ತಿದ್ರೂ ಇನ್ನೂ ಪೂರ್ಣಗೊಂಡಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯದ ಮಿಮ್ಸ್ ಆಸ್ಪತ್ರೆ ವೈದ್ಯರ ಎಡವಟ್ಟಿಗೆ 7 ವರ್ಷದ ಬಾಲಕಿ ಸಾವನ್ನಪ್ಪಿದ್ದಾಳೆ. ಕಾಲಿನ ಗಾಯಕ್ಕಾಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ ಬಾಲಕಿ ಸಾನ್ವಿ ಶಸ್ತ್ರಚಿಕಿತ್ಸೆ ಬಳಿಕ ಮೃತಪಟ್ಟಿದ್ದಾಳೆ. ಸದ್ಯ ಸಾನ್ವಿ ಸಾವಿಗೆ ವೈದ್ಯರ ನಿರ್ಲಕ್ಷ್ಯನೇ ಕಾರಣ ಅಂತ ಆರೋಪಿಸಿ ಆಸ್ಪತ್ರೆ ಮುಂದೆ ಕುಟುಂಬಸ್ಥರು ಹೋರಾಟ ನಡೆಸ್ತಾ ಇದ್ದಾರೆ. ಮಗು ಸಾವಿಗೆ ನ್ಯಾಯ ಒದಗಿಸುವಂತೆ ಪೋಷಕರು, ಹೋರಾಟಗಾರರು ಆಗ್ರಹಿಸಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ಎಸ್ಸಿ ಶಿವಮೂರ್ತಿ, ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿ ಆಗಮಿಸಿ ಪ್ರತಿಭಟನಾಕಾರರ ಜೊತೆ ಮಾತುಕತೆ ನಡೆಸಿದರು. ಬಳಿಕ ಮಾತನಾಡಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ, ವೈದ್ಯರ ನಿರ್ಲಕ್ಷ್ಯದ ಬಗ್ಗೆ ತನಿಖೆ ಮಾಡಲಾಗುತ್ತೆ. ಚಿಕಿತ್ಸೆಗೆ ಏನೆಲ್ಲ ಔಷಧಿ ನೀಡಲಾಗಿದೆ, ಸಾವಿಗೆ ಕಾರಣ ಏನು ಅನ್ನೋದರ ಬಗ್ಗೆ ತನಿಖೆಯನ್ನ ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ನಡೆಸಿ ಮುಂದಿನ ತನಿಖೆ ಕೈಗೊಳ್ಳುತ್ತೀವಿ ಅಂತ ಹೇಳಿದರು. ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ. ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ. ಹೀಗಾಗಿ ನಮಗೆ ಅವರ ಮೇಲೆ ಒಂದು ದೂರಿದೆ ಅಂಥೇಳಿ ನಿನ್ನೆ ರಾತ್ರಿ ಸಹಿತ ಪೋಷಕರು ನಮಗೆ ತಿಳಿಸಿದರು. ಮತ್ತು ಇವತ್ತು ಬೆಳಿಗ್ಗೆ ಸಹಿತ ಹಲವಾರು ಸಂಘಟನೆಯವರು ಸಹಿತ ಮತ್ತು ಮಗುವಿನ ಪೋಷಕರು ಎಲ್ಲ ಸೇರಿ ಈ ಒಂದು MMC ಕಚೇರಿ ಮುಂದೆ ಪ್ರತಿಭಟನೆ ಸಹಿತ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾನು ಸಹಿತ ಸ್ಥಳಕ್ಕೆ ಬಂದು ಮತ್ತು ಹಿರಿಯ ವೈದ್ಯಾಧಿಕಾರಿಗಳ ಜೊತೆ ಸಹಿತ ಮಾತಾಡಿದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳವ್ರ ಜೊತೆ ಸಹಿತ ಮಾತಾಡಿದ್ದೀವಿ. ಮಗುವಿಗೆ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ನಾವು ಮಾತಾಡಿದ್ದೀವಿ. ಈಗಾಗಲೇ ನಾವು ನಿರ್ಧರಿಸಿದಂತೆ ಮಗುವಿನ ಒಂದು ಪೋಸ್ಟ್ ಮಾರ್ಟಮನ್ನು ಮೈಸೂರಿನ KR ಆಸ್ಪತ್ರೆಗೆ ಮಾಡಿ ಅಲ್ಲಿಂದ ಹೆಚ್ಚಿನ ವರದಿಯನ್ನು ಪಡಲಿಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಅವಳು ಒಬ್ಬಳೆ ಮಗಳು ನನಗೆ ಕಾಣಪ್ಪೋ, ನಾನು ಕಾಣಬೇಡಿ ಎತ್ತು, ನನ್ನ ಮಕ್ಳು ಹಿಂಗಾದ್ವೋ. ಅಯ್ಯೋ ನಾನು ಗಳಗಳಿಗೆ ಫೋನ ಮಾಡಿದ್ರೆ ಅಯ್ಯೋ ಮಗ ಬಿಡಲ್ರು. ಬೇರೆ ಬೇರೆ ಕಡೆಯಿಂದ ಅದು ಯಾರ್ಯಾರ ಡಾಕ್ಟ್ರುಗಳು ಬಂದು ಸುತ್ತ. ಅಯ್ಯೋ ನನಗೆ ಹೇಳಲಿಲ್ಲ, ನಮ್ಮೂರವರು ಒಬ್ಬಣ್ಣ ಬಂದು ಅಯ್ಯೋ ಟ್ಯಾಪ ಬಂದದಂತೆ ರೆಡಿ ಆಗಮ್ಮ, ನಿನ್ನೆ ಸೈನ ಮಾಡುವೆ ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಗ್ರಾಮಸ್ಥರು ಡೋಲಿಯಲ್ಲಿ ಹೊತ್ಕೊಂಡು ಹೋಗಿರುವ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ನಗರ ಸಮೀಪದ ಕಾಡಿಗೇರಿ ಗ್ರಾಮದಲ್ಲಿ ನಡೆದಿದೆ. ಸಮರ್ಪಕ ರಸ್ತೆ ಇರದ ಕಾರಣ 90 ವರ್ಷದ ಕಲ್ಯಾಣಮ್ಮ ಅವರನ್ನ ಡೋಲಿ ಮೂಲಕ 4-5 ಜನ ಹೊತ್ಕೊಂಡು ಹೋಗಿದ್ದಾರೆ. ಆಸ್ಪತ್ರೆಗೆ ಸೇರಿಸಿದ್ದಾರೆ. ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ಹೇಳಿದ್ರು, ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ರಾಜಕಾರಣಿಗಳು ಕೂಡ ನಮ್ಮ ಸಮಸ್ಯೆ ಆಲಿಸುತ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಆಟೋದಲ್ಲಿ ಪ್ರಾಣಿ ವಧೆಗೆ ತಂದಿದ್ದ ಜಲ್ಲಿಕಟ್ಟು ಹೋರಿಯನ್ನ ಹಿಡಿಯಲು ಹರಸಾಹಸ ಪಟ್ಟಿರುವ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯ ಟಿಆರ್ ಮಿಲ್ ಬಳಿ ನಡೆದಿದೆ. ಬಕ್ರೀದ್ ಹಬ್ಬಕ್ಕೆ ಆಟೋದಲ್ಲಿ ಹೋರಿ ತೆಗೆದುಕೊಂಡು ಹೋಗ್ತಾ ಇದ್ರು ಎಂಬ ಆರೋಪ ಕೇಳಿಬಂದಿದೆ. ಆಟೋದಿಂದ ಹೋರಿ ಕೆಳಗಿಳಿಸುವ ವೇಳೆ ಹೋರಿ ತಪ್ಪಿಸಿಕೊಂಡು ಹೋಗಿದೆ. ಹೋರಿ ಹಿಡಿಯುವ ವೇಳೆ ದಾರಿ ಹೋಕರಿಗೆ ಗುದ್ದಿದೆ. ಈ ಘಟನೆಯಲ್ಲಿ 6 ಜನರಿಗೆ ಗಾಯ ಆಗಿದ್ದು, ಹರಸಾಹಸ ಪಟ್ಟ ಸ್ಥಳೀಯ ಯುವಕರು ಹೋರಿ ಹಿಡಿದು ಕಟ್ಟಹಾಕಿದ್ದಾರೆ. ಕಾರಿನ ಗ್ಲಾಸ್ ಒಡೆದು ಖತರ್ನಾಕ್ ಖದೀಮರು 11.5 ಲಕ್ಷ ನಗದು ದೋಚಿ ಪರಾರಿಯಾಗಿರುವ ಘಟನೆ ನೆಲಮಂಗಲದ ಅಂಬೇಡ್ಕರ್ ಭವನದ ಮುಂದೆ ನಡೆದಿದೆ. ಅದೀಕ್ ರೆಹಮಾನ್ ಅನ್ನೋರು ಡಾಬಾಸ್ ಪೇಟೆಯಿಂದ ಹಣ ತೆಗೆದುಕೊಂಡು ಬಂದಿದ್ರು. ಈ ವೇಳೆ ಮಾರ್ಗ ಮಧ್ಯೆ ಕಾರ್ ನಿಲ್ಲಿಸಿ ಮಿಕ್ಸಿ ರಿಪೇರಿ ಮಾಡ್ಸೋಕೆ ಹೋಗಿದ್ರು. ಬಳಿಕ ವಾಪಸ್ ಬಂದು ನೋಡಿದಾಗ ಕಾರ್ನಲ್ಲಿದ್ದ ಹಣ ಕಳವಾಗಿತ್ತು. ಸದ್ಯ ಖತರ್ನಾಕ್ ಕಳ್ಳರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಟೋ ಡ್ರೈವರ್ಗೆ ಚಪ್ಪಲಿಯಿಂದ ಹೊಡೆದ ಪ್ರಕರಣ ಸಂಬಂಧಪಟ್ಟಂತೆ ಮಹಿಳೆಯನ್ನ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಕರೆಸಿ ಪೊಲೀಸರು ಹೇಳಿಕೆ ಪಡೆದುಕೊಂಡಿದ್ದಾರೆ. ಬಿಹಾರ ಮೂಲದ ಪನ್ಪೂರಿ ಮಿಶ್ರಾ ಎಂಬಾಕೆ ಪತಿಯೊಂದಿಗೆ ಬೆಂಗಳೂರಲ್ಲಿ ವಾಸ ಆಗಿದ್ರು. ಗರ್ಭಿಣಿ ಆಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಹೋಗಿ ವಾಪಸ್ ಬರುವಾಗ ಬೈಕ್ಗೆ ಆಟೋ ಡಿಕ್ಕಿಯಾಗಿದೆ. ಇದನ್ನ ಪ್ರಶ್ನಿಸಿದ್ದಕ್ಕೆ ಆಟೋ ಡ್ರೈವರ್ ಬೈದು ಹಲ್ಲೆಗೆ ಯತ್ನಿಸಿತ್ತು. ಅದಕ್ಕಾಗಿ ಕೋಪಗೊಂಡು ಚಪ್ಪಲಿಯಿಂದ ಹೊಡೆದೆ ಅಂತ ಮಹಿಳೆ ಹೇಳಿದ್ದಾಳೆ. ಸದ್ಯ ಹೇಳಿಕೆ ದಾಖಲಿಸಿಕೊಂಡು ಮಹಿಳೆಯನ್ನ ವಾಪಸ್ ಕಳಿಸಿದ್ದಾರೆ. ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿ ಅಪಹರಿಸಿ ಸಾಮೂಹಿಕ ಅತ್ಯಾಚಾರವನ್ನು ಎಸಗಲಾಗಿದೆ. ಬೆಳಗಾವಿಯ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. 6 ಜನ ಸೇರ್ಕೊಂಡು ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿರುವಂತಹ ಗುಡ್ಡಗಾಡಿನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಆ ಬಳಿಕ ದೌರ್ಜನ್ಯದ ದೃಶ್ಯವನ್ನು ಸೆರೆ ಹಿಡಿದು ಬಾಲಕಿಗೆ ಬ್ಲಾಕ್ ಮೇಲ್ ಮಾಡಲಾಗಿದೆ. ಬಾಲಕಿಯ ಪೋಷಕರಿಗೆ ವಿಚಾರ ತಿಳಿತಾ ಇದ್ದಂತೆ ದೂರು ನೀಡಲಾಗಿದ್ದು, ದೂರಿನ ಅನ್ವಯ ಓರ್ವನನ್ನ ಅರೆಸ್ಟ್ ಮಾಡಲಾಗಿದ್ದು, ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಇನ್ನು ಘಟನೆ ಬಗ್ಗೆ ಪೊಲೀಸ್ ಆಯುಕ್ತ ಭೂಷಣ್ ಬೋಸರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿರ್ಮಾಪಕ ಸೂರಪ್ಪ ಬಾಬು ವಿರುದ್ಧ ವಂಚನೆ ಕೇಸ್ ದಾಖಲಾಗಿದೆ. ಚಿತ್ರ ನಿರ್ಮಾಣಕ್ಕೆಂದು ಸಾಲ ಪಡೆದು ಮಹಿಳೆಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ ಅಂತ ಅಮೃತಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. 2023ರಂದು ಮಹಿಳೆಗೆ ಪರಿಚಯವಾಗಿದ್ದ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಗಣೇಶ್ ಜೊತೆ ಫಿಲ್ಮ್ ಮಾಡ್ತಿದ್ದೀನಿ ಅಂತ ಹೇಳಿದ್ರಂತೆ. ಆ ಬಳಿಕ ನನಗೆ ಸಿನಿಮಾ ನಿರ್ಮಾಣಕ್ಕೆ ಸ್ವಲ್ಪ ಹಣ ಬೇಕಿತ್ತು ಅಂತ ಸಾಲ ಕೇಳಿದ್ರಂತೆ. ಹೀಗಾಗಿ ಹಂತ ಹಂತವಾಗಿ ಮಹಿಳೆ 92 ಲಕ್ಷ ರೂಪಾಯಿ ಸಾಲವಾಗಿ ಕೊಟ್ಟಿದ್ರು. ಆದರೆ ಕೆಲ ದಿನಗಳ ಕಾಲ ಸೂರಪ್ಪ ಬಾಬು ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ. ಈ ವೇಳೆ ವಿಚಾರಿಸಿದಾಗ ಸೂರಪ್ಪ ಬಾಬು ಶಿವರಾಜ್ ಕುಮಾರ್ ಜೊತೆ ಫಿಲ್ಮ್ ಮಾಡ್ತಾ ಇಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಹಣ ವಾಪಸ್ ಕೇಳಿದಾಗ ಕೇವಲ 25 ಲಕ್ಷ ವಾಪಸ್ ಕೊಟ್ಟಿದ್ದಾರೆ. ಉಳಿದ ಹಣ ಕೇಳಿದ್ರೆ ಬೆದರಿಕೆ ಹಾಕಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ದೂರುದಾರೆ ಲಕ್ಷ್ಮಿ ಮಾಧ್ಯಮಗಳಿಗೆ ಮಾತನಾಡಿದ್ರು. ನಮ್ಮ ಗಂಡನ ಮೂಲಕ ನನಗೆ ಪರಿಚಯವಾಗಿದ್ರು. 2023 ನವೆಂಬರ್ನಲ್ಲಿ 25 ಲಕ್ಷ RTGS ಮಾಡಿದ್ವಿ. ಮತ್ತೆ 25 ಲಕ್ಷ ಹಣ ಪೇ ಮಾಡಿದ್ವಿ. ಹೀಗೆ ಹಂತ ಹಂತವಾಗಿ 92 ಲಕ್ಷ ಹಣ ಪಡೆದುಕೊಂಡ್ರು. ಬಳಿಕ ಮೂವಿ ಸ್ಟಾರ್ಟ್ ಮಾಡೋದು ನಿಲ್ಲಿಸಿ ಬೇರೆ ಮೂವಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹೀಗಾಗಿ ದುಡ್ಡು ವಾಪಸ್ ಕೇಳಿದಾಗ 25 ಲಕ್ಷ ಕೊಟ್ಟರು. ಅದಾದ್ಮೇಲೆ ಫೋನ್ಗೆ ಸಿಕ್ಕಿಲ್ಲ. ಇನ್ನೂ 52 ಲಕ್ಷ ಬಾಕಿ ಬರೋದಿದೆ ಅಂತ ಮಹಿಳೆ ಲಕ್ಷ್ಮಿ ಆರೋಪಿಸಿದ್ದಾರೆ. ಅಕ್ರಮವಾಗಿ ಗಾಂಜಾ ಸಾಗಿಸುತ್ತಿದ್ದ ಆರೋಪಿಯನ್ನ ಜಿಗಣಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ಪ್ರೇಮ್ ಶರ್ಮಾನನ್ನ ಬಂಧಿಸಿ ಆರೋಪಿಯಿಂದ ಒಟ್ಟು 20 ಲಕ್ಷ ಮೌಲ್ಯದ 14 ಕೆಜಿ ಗಾಂಜಾವನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಒಡಿಶಾದಿಂದ ಬೆಂಗಳೂರಿಗೆ ಗಾಂಜಾ ಸಾಗಾಟದ ಬಗ್ಗೆ ಖಚಿತ ಮಾಹಿತಿ ಸಿಕ್ಕ ಹಿನ್ನೆಲೆ ಜಿಗಣಿ ಪೊಲೀಸರು ದಾಳಿ ನಡೆಸಿ ಆರೋಪಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎಂಬ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, 2 ತಿಂಗಳಿಂದ ಹಣ ಬಂದಿಲ್ಲ. ಮಾರ್ಚ್ ಇಯರ್ ಎಂಡ್ ಇರೋದ್ರಿಂದ ಸಮಸ್ಯೆ ಆಗಿದೆ. ಏಪ್ರಿಲ್ನಿಂದ ಬಂದಿಲ್ಲ ಅಂತಿದೆ. ಮಾರ್ಚ್ ತಿಂಗಳು ಹೆಚ್ಚು ಕಡಿಮೆ ಆಗಿದೆ ಅಷ್ಟೇ. ಯಥಾಪ್ರಕಾರವಾಗಿ ಹಣ ಖಾತೆಗಳಿಗೆ ಹೋಗುತ್ತದೆ ಅಂತ ಹೇಳಿದರು. ಈ ಬಾರಿಯ ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿ ಕಪ್ ಗೆಲ್ಲಲೆಂದು ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ತುಮಕೂರು ಜಿಲ್ಲೆ ಮಿಡ್ಗೇಶಿ ಹೋಬಳಿಯ ಬ್ರಹ್ಮದೇವರನಹಳ್ಳಿಯಲ್ಲಿ ಓಬಳ ನರಸಿಂಹಸ್ವಾಮಿಯ ಮೆರವಣಿಗೆ ನಡೆಯಿತು. ಈ ವೇಳೆ ಗ್ರಾಮದ ಆರ್ಸಿಬಿ ಅಭಿಮಾನಿ ಹರೀಶ್ ಎಂಬ ಯುವಕ ಆರ್ಸಿಬಿ ಕಪ್ ಗೆಲ್ಲುವಂತೆ ಮಾಡಪ್ಪ ಎಂದು ದೇವರಿಗೆ ಹರಕೆ ಕಟ್ಟಿಕೊಂಡಿದ್ದಾರೆ. ತೆಂಗಿನಕಾಯಿ ಮೇಲೆ ಆರ್ಸಿಬಿ ಅಂತ ಬರೆದು ಈಡುಗೈ ಹೊಡೆದಿದ್ದಾರೆ.